ಇಲ್ಲಿ ಅಪ್ಪಿ ಇಲ್ಲಿ ನೋಡು. ಹಾಯ್ ಮಾಡಿ ಹಾಯ್ ಮಾಡಿ ಬಾಯ್ ಮಾಡಪ್ಪಿ ಕೋಲ್ ಅಲ್ಲಿ ಬಾಬಾ ಬಾಬಾ ಅನ್ಬೇಕಾ ಹಿಡ್ಕೊಂಡು ನೀರು ಹಿಡ್ಕೊಬಿಡು ನಿನಗೆ ಸರಿ ಸರಿ ಕೊಡಿ ಇಲ್ಲಿ ಇಲ್ಲಿ ಸರಿ ಕೊಡಿ ಥ್ಯಾಂಕ್ ಯು ಹಾಂ ಸರಿ ಇಲ್ಲಿ ಕೊಡಿ ಅಲ್ಲ ಸರಿ ಇದನ್ನು ಕಟ್ ಕೆಲವು ತಂದೆ ತಾಯಿಗಳು ಎದ್ದು ಬಿಟ್ಟಿದ್ದಾರೆ ಸರ್, ಅದಕ್ಕೆ ನಿಮ್ಮ ಮುಖಾಂತರ ಒಂದು ಹೆಣ್ಣು, ಎರಡನೇದಾಗಿ ಗಂಡು. ಅದೇನಾಯಿತು ಅಂದರೆ ಈಗ 1.5 ವರ್ಷ ಮುಗಿದಾಗ ಜ್ವರ ಬಿಟ್ಟು ಬಿಟ್ಟು ಬರ್ತಾ ಇತ್ತು. ನಾವಲ್ಲಿ ಲೋಕಲ್ ಹಾಸ್ಪಿಟ್ಲಲ್ಲಿ ತೋರಿಸಿದ್ವಿ. ಅವರು 1 ಪಟ ನೋಡಿದ್ರು, 2 ಪಟ 3 ಸರಿ ನೋಡಿದ್ವಿ. ಇದು ಏನಾಯಿತು ಅಂದರೆ ಅಲ್ಲಿ ಅವ್ರು ಹೇಳಿದ್ರು ಕಬ್ಬಿಣದ ಅಂಶನ ಕಡಿಮೆ ಆಗಿರ್ಬೇಕು, ಆ ಥರದ ಬ್ಲಡ್ ಕಡಿಮೆ ಆಗಿ ಏನಾಯ್ತು ಅಂದರೆ ಟೋಟಲಿ ಬ್ಲಡ್ ಕಡಿಮೆ ಆಗ್ಬಿಡ್ತು, 5.0 ಬಂದ್ಬಿಡ್ತು. ಹಾಗಾಗಿ ಅವರೆಲ್ಲ ಮಣಿಪಾಲ್ ಹೋಗಿ ಇದು ಬ್ಲಡ್ ಕ್ಯಾನ್ಸರ್ ಅಂತ ಹೇಳಿದ್ರು ಸರ್. ಏನ್ ಸರ್ ಮೊಬೈಲಲ್ಲಿ ತೋರ್ಸಮ್ಮ, ಅವನಿಗೆ ಅಷ್ಟು ಮಾತಾಡಕ್ ಬರಲ್ಲ. ಹಾಗಾಗಿ ಆಸೆ ಇತ್ತು ಸರ್ ಮಗ ಏನೋ ಎಲ್ಲರಿಗೂ ಇರುತ್ತೆ ಸರ್. ತಂದೆ ತಾಯಿಗೆ ಏನಂದ್ರೆ ಮಕ್ಕಳು ಒಂದು ನೋಟ ಮಟ್ಟಕ್ಕೆ ಬೆಳೀಲಿ ಅಂತ ಇರುತ್ತೆ. ಬಟ್ ಈ ಕಾಯಿಲೆ ಅಂದ್ರೆ ಎಲ್ಲರಿಗೂ ಬೇಜಾರು. ಹೆಂಗಿದೆ ಸರ್? ಸರ್ ಈಗ ಟೋಟಲಿ ಪರವಾಗಿಲ್ಲ ಸರ್. ಈಗ ಟ್ರೀಟ್ಮೆಂಟ್ ಎಲ್ಲ ಇದೆ ಈಗ ಪ್ರೆಸೆಂಟ್ ಏನ್ ಹೇಳಿದೆ ಡಾಕ್ಟರ್ ಸರ್. ತಿಂಗಳ ಬರಕ್ಕೆ ಹೇಳ್ತಾರೆ, ಚೆನ್ನಾಗಿ ನೋಡ್ಕೊಂತಾರೆ ಸರ್. ರಿಕವರಿ ಆಗ್ತಿದೆ ಸರ್. ನಮ್ಮ ಮಣಿಪಾಲ್ ಹಾಸ್ಪಿಟಲ್ ಸರ್ ಅಲ್ಲಿ 9 ತಿಂಗಳು ಕೀಮೋ ಟ್ರೀಟ್ಮೆಂಟ್ ಆಗಿದೆ. ಅಲ್ಲಿ ಹಾಸ್ಪಿಟ್ಲರು ಕೂಡ ತುಂಬಾ ಸಹಕಾರ ಮಾಡಿದ್ದಾರೆ. ಡಾಕ್ಟರ್ಸ್ ಆಗಲಿ, ನರ್ಸಸ್, ಪ್ರತಿಯೊಬ್ಬರು ಸ್ಟಾಫ್ ಕೂಡ ಅವ್ರ ಮಕ್ಳು ಹೆಂಗ್ ನೋಡ್ಕೊಂತಾರಲ್ಲ, ನಮ್ಮ ಮಕ್ಕಳನ್ನ ಅವ್ರ ಮಕ್ಳಿಗಿಂತ ಹೆಚ್ಚಿಗೆ ನೋಡಿದ್ದಾರೆ. ಏನ್ ಸರ್ ಖರ್ಚೆಲ್ಲ ಸರಿ ಇಲ್ಲ ಸರ್. ಅವ್ರ ಹಾಸ್ಪಿಟ್ಲರು ಚೂರು ಹೆಲ್ಪ್ ಮಾಡಿದ್ದಾರೆ, ನಮಗೂ ಒಂಚೂರು ಹೆಲ್ಪಿಂಗ್ ಮಾಡಿದ್ದಾರೆ ಸರ್. ಟೋಟಲಿ ಖರ್ಚು ಆಗಿದೆ ಸರ್. ಖುಷಿ ಆಗ್ತಿದೆ ಸರ್, ತುಂಬಾ ಖುಷಿ ಆಗ್ತಿದೆ. ಟೋಟಲಿ ಹಾಸ್ಪಿಟ್ಲ್ SP ಅವರು ತುಂಬಾ ನಮಗೆ ರೆಸ್ಪಾನ್ಸ್ ಮಾಡಿದ್ರು, ತುಂಬಾ ಖುಷಿ ಆಯ್ತು ಸರ್. ಯಾಕೆ ನಮ್ಮ ಮಗುನ ಒಂದು ಆಸೆ ಈಡೇರಿಸಿದ್ರಲ್ಲ, ತುಂಬಾ ಖುಷಿ ಆಯ್ತು. ನಮ್ಮ ಹೆಸರು ಪ್ರಭು ಅಂತ ಹೇಳಿ. ಪ್ರಭು ಅಂತ ಹೇಳಿ. ಮಗುಗೆ 1 ವರ್ಷ 7 ತಿಂಗಳು 8 ತಿಂಗಳು ಇರ್ಬೋದು. ಆ ಸಮಯದಲ್ಲಿ ಸ್ವಲ್ಪ ಜ್ವರ ಬರ್ತಾ ಇತ್ತು. ಜ್ವರ ಬಂದಾಗ ಅಲ್ಲಿ ಲೋಕಲ್ಲಾಗಿ ತೋರಿಸಿದ್ರು. ಅದಾದಮೇಲೆ ಅದು ಏನು ಬಿಡು ಅನ್ಕೊಂತ ಇದ್ರು. ಕೊನೆಗೆ ಒಂದು ದಿವಸ ಶಿವಮೊಗ್ಗ ಹೋಯ್ದ್ರು ದಿಢೀರಂತ ಹೋದ್ರೆ ಅಲ್ಲಿ ಪ್ಲೇಟ್ಲೆಟ್ ಕಡಿಮೆ ಆಗಿದ್ದಾವೆ ಅಂತ ಹೇಳಿದ್ರು. ಹೇಳಿದ ಕೂಡಲೇ ತಕ್ಷಣಕ್ಕೆ ನಮ್ಗೆ ಮಣಿಪಾಲಿಗೆ ಹೋದಾಗ ಬ್ಲಡ್ ಕ್ಯಾನ್ಸರ್ ಅಂತ ರಿಪೋರ್ಟ್ ಗೊತ್ತಾಯ್ತು. ರಿಪೋರ್ಟ್ ಗೊತ್ತಾದ್ಮೇಲೆ ನಾವು ಅಲ್ಲೇ ಸುಮಾರು ಒಂದು 9-10 ತಿಂಗಳು ಅಲ್ಲೇ ಅಡ್ಮಿಟ್ ಆಗಿ ಮಗುನ ಅಲ್ಲೇ ಈಗಲೂ ಪ್ರೆಸೆಂಟ್ ಟ್ರೀಟ್ಮೆಂಟ್ ಅಲ್ಲಿ ಇದ್ದಾನೆ. ನಾಳೆ ಹೋಗ್ಬೇಕು. ಆಸೆ ಏನು ಅವ್ರಿಗಿನ್ನ ಅಷ್ಟೊಂದು ಪ್ರಜ್ಞಾವಂತ ಏನಲ್ಲ. ತಂದೆ ತಾಯಿಗೆ ಏನಪ್ಪಾ ಅಂದ್ರೆ ಏನೋ ಇರ್ತಾವಲ್ಲ ಮಕ್ಕಳು ಅಂದಾಗ ಹಲವಾರು ಆಸೆಗಳು. ನನ್ನ ಮಗ ಆಗಿರ್ಬೇಕು, ಹೀಗಿರ್ಬೇಕು ಅಂತ. ಅವರು ಬಹಳ ಡಿಸಪಾಯಿಂಟ್ ಆಗ್ಬಿಟ್ಟಿದ್ದಾರೆ ಈ ರೀತಿ ಆಗಿರೋದ್ರಿಂದ. ಸುಮಾರು ಸಾಮಾನ್ಯ ಕಾಯಿಲೆ ಅಲ್ಲ, ಇಂಥ ಮಗು ಏನು ಪ್ರಜ್ಞೆನೇ ಇಲ್ಲ ಅಂತ ಒಂದು ಅವಸ್ಥೆ ಒಳಗೆ ಮಗುಗೆ ಇಂಥ ಪರಿಸ್ಥಿತಿ ಬಂತಲ್ಲ. ಅವರು ಸ್ವಲ್ಪ ಕ್ಷಣಿಸಿದ್ರು. ಆದ್ರೆ ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಏನೋ ಪ್ರಯತ್ನ ಮಾಡಿದ್ರು, ಫಲಿಸಿದೆ. ಇನ್ನು ಇಂಥ ಒಂದು ಕಾಯಿಲೆ ಬಂದಾಗ ಯಾವುದೇ ಒಂದು ತಂದೆ ತಾಯಿಗಳಾಗ್ಲಿ ನರ್ವಸ್ ಆಗಂತ ವ್ಯವಸ್ಥೆ ಏನಿಲ್ಲ. ಸಾಕಷ್ಟು ಒಳ್ಳೆ ಮೆಡಿಸಿನ್ ಇದೆ. ಮಣಿಪಾಲಲ್ಲಿ ಒಳ್ಳೆ ಟ್ರೀಟ್ಮೆಂಟ್ ನಡೀತಾ ಇದೆ, ಏನೂ ತೊಂದರೆ ಇಲ್ಲ. ಮತ್ತು ನಾವು ಈಗ ಪ್ರೆಸೆಂಟ್ ಒಂದು 75% ಓಕೆ. ಅವನು ಯಾವಾಗ ಈಗ ಹೆಂಗ್ ನಗ್ತಾನೆ, ಯಾವಾಗ ವೀಕ್ ಆಗ್ತಾನೆ ಗೊತ್ತಾಗಲ್ಲ. ಅದು ಹೆಂಗೆ ಅಂದ್ರೆ ಗಿಡ ಬತ್ತಿದಂಗೆ ಆಗ್ಬಿಡ್ತದೆ ತಕ್ಷಣಕ್ಕೆ. ಬೆಳಿಗ್ಗೆ ಫ್ಲವರು ಮಲ ಅಂತಿರ್ತದೆ, ಮಧ್ಯಾಹ್ನ ಆದ್ಮೇಲೆ ಹೆಂಗ್ ಡೌನ್ ಆಗ್ಬಿಡ್ತದೆ. ಅವ್ನು ಯಾವಾಗ ಹೆಂಗಿರ್ತಾನಂತ ಹೇಳಕ್ಕೆ ಆಗಲ್ಲ, ಆ ಸ್ಥಿತಿಯಲ್ಲಿ ಇರ್ತಾನ ಅವನು. ಆಕ್ಟಿವ್ ಇದ್ದ ಅಂದ್ರೆ ಇದೆಲ್ಲ ಸುತ್ತರಿ. ಅವನು ಸ್ವಲ್ಪ ಬೆಳಿಗ್ಗಿಂದ ಅವನಿಗೆ ಸ್ವಲ್ಪ ಕಿರಿಕಿರಿ ಆಗಿದೆ. ನಾವು 3 ದಿವಸದಿಂದ ಇಲ್ಲಿ ಸಾಹೇಬರು ಅಲ್ಲಿದ್ರು, ಹಂಗಾಗಿ ಲೇಟ್ ಆಯ್ತು. ಆದ್ರೂ ಅಡ್ಡಿಲ್ಲ, ಒಳ್ಳೇದಾಗಿದೆ.
ನಿಮ್ಮ ಹೆಸರು? ನಮ್ಮ ಹೆಸರು ನಾಗರಾಜ್ ಅಂತ, ನನ್ನ ಫ್ರೆಂಡ್ ಮಗ ಅವ್ನು.